सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं झेजमम्नाजगेयं सदजमसदजेजं श्रीसहाजं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियःपत्ते नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेमप्रदयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवनजे विस्तारिगोसन्ततिः प्रावोदिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षदोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्येन मूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरे गतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಈಗ 169ನೆಯ ಸುಧಾಮೂಲ. ಇದು ಜೈನ ಮತ ಖಂಡನೆಯ ಕೊನೆ ಭಾಗ, ಕೊನೆ ಪ್ಯಾರಾ ಅಂತ ಹೇಳ್ಬೋದು. ಯಾಕಂದ್ರೆ ಮುಂದಿನ ಪ್ಯಾರಾದಿಂದ ಬೌದ್ಧರ ಮೋಕ್ಷ ಏನಿದೆ, ಬೌದ್ಧರ ಮೋಕ್ಷಕ್ಕೆ ಸಾಧನಗಳೇನಿದೆ ಅದರ ಬಗ್ಗೆ ಹೇಳಿ ಖಂಡನೆ ಮಾಡ್ತಾ ಪ್ರಾರಂಭ ಮಾಡ್ತಾರೆ. ಅದರಿಂದ ಇದು ಜೈನ ಮತದ ಕೊನೆಯ ವಿಮರ್ಶೆ. ಇವರು ಪ್ರಶ್ನೆ ಮಾಡಿದ್ದಿಷ್ಟೇ, ಹತ್ಯಾಯ ಮೋಕ್ಷ ಹೇತುತ್ವ ಕುತೋ ಮಾರಾತ್ ನಿವಾರ್ಯತೆ. ಈಗ ಮೋಕ್ಷಕ್ಕೆ ಕಾರಣ ಯಾವುದು? ಅಹಿಂಸೆ, ಧರ್ಮ ಅಂತ ಹೇಳಿದೆ. ಯಾಕೆ ಹತ್ಯೆ ಮಾಡಿದ್ರೆ ಮೋಕ್ಷಕ್ಕೆ ಹೋಗಲ್ವಾ? ಒಬ್ಬರನ್ನ ಸಾಯಿಸ್ದ, ಯಾಕೆ ಮೋಕ್ಷಕ್ಕೆ ಹೋಗ್ಬಾರ್ದು? ನೀವು ಏನಾದ್ರೊಂದು ಪ್ರಮಾಣ ಕೊಡಿ. ಒಬ್ಬನ್ ಸಾಯಿಸಿದ್ರೆ ಅಂತವನ್ ಮೋಕ್ಷಕ್ಕೆ ಹೋಗಲ್ಲ ಅನ್ಲಿಕ್ಕೊಂದು ಪ್ರಮಾಣ ಕೊಡಿ. ಯಾಕೆಂದ್ರೆ ಯಾವ ಪ್ರಮಾಣ ನಿಮ್ಗೆ ಅಹಿಂಸೆಯನ್ನ ಹೇಳ್ತಾ ಇದೆಯೋ ಅದಕ್ ವಿರುದ್ಧವಾಗಿ ಬೇಕಾದಷ್ಟು ಪ್ರಮಾಣ ಇದೆ. ಹತ್ಯಾಯ ಮೋಕ್ಷ ಹೇತುತ್ವ, ಹತ್ಯೆಯೂ ಕೂಡ ಮೋಕ್ಷಕ್ಕೆ ಕಾರಣ. ಎಲ್ಲಿ ಹೇಳಿದ್ದಾರೆ? ಮಧ್ವಾಚಾರ್ಯ ಒಪ್ಪಿದ್ದಾರೆ ಹೀಗೆ. ಬ್ರಹ್ಮಹತ್ಯೆ ಮಾಡಿದ್ರೆ ಬೇಡ, ಯಾವ್ದೋ ಗೋ ಹತ್ಯೆ ಅಥವಾ ಇನ್ಯಾವುದೋ ಹತ್ಯೆ ಮಾಡಿದ್ರೆ ಅಂತವ್ರು ಮೋಕ್ಷ ಸಿಗತ್ತೆ ಅಂತಿದೆಯಾ? ಮತ್ತೆ ಯಾವ ಪ್ರಮಾಣದಿಂದ ನೀವು ಖಂಡನೆ ಮಾಡ್ತೀರಿ? ನಿಮ್ ಕೈಲಿ ಆಗಲ್ಲ ಅಂತ ಆಚಾರ್ಯರು ಆಕ್ಷೇಪ ಮಾಡ್ತಾ ಇದ್ದಾರೆ. ಇದಕ್ಕೆ ಅರ್ಥ ಇಷ್ಟೇ, ಕೇನಚಿದ್ ಆಚಾರ್ಯೇಣ ಭುಕ್ತಂ ಮೋಕ್ಷ ಹೇತುತ್ವ ಮಿತಿ ಶೇಷ. ನಾವ್ ಹೇಳಿಲ್ಲ, ಅಂದ್ರೆ ಆಚಾರ್ಯರು ಹೇಳಿದ್ದಲ್ಲ, ಜಯತೀರ್ಥರು ಹೇಳಿದ್ದಲ್ಲ. ಯಾರು ಒಬ್ರು ನಿಮ್ಗೆ ಹತ್ಯೆನೂ ಮೋಕ್ಷಕ್ಕೆ ಸಾಧನ ಆಗ್ಲಿ, ಹತ್ಯೆ ಮಾಡಿದ್ರು ಮೋಕ್ಷಕ್ಕೆ ಹೋಗ್ಲಿ ಅವನು ಅಂತ ಹೇಳಿದ್ರೆ ಏನ್ ಹೇಳ್ತೀರಿ? ಯಾವ ಪ್ರಮಾಣದಿಂದ ಅವನಿಗೆ ಉತ್ತರ ಕೊಡ್ತೀರಿ? ಅದು ನಮ್ಮ ಪ್ರಶ್ನೆ. ಇಲ್ಲ ಜಿನಾಗಮ ಇದೆಯಲ್ಲ ನಮ್ಮ ಹತ್ರ, ಅದನ್ನ ಯಾರು ಪ್ರಮಾಣ ಅಂತ ಒಪ್ಲಿಕ್ ಬರಲ್ಲ. ನಮ್ಮ ಆಗಮನೂ ಪ್ರಮಾಣ ಇದೆ. ನಮ್ಮ ಆಚಾರ್ಯ ಹೇಗೆ ಹೇಳಿದ್ರು ಅಂದ್ರೆ, ನಮ್ಮ ಮೂಲ ಪುರುಷರು ಒಬ್ರು ಜಿನನ ಥರನೇ, ಅವ್ರು ಹೇಳಿದಾರೆ ನಮಗ್ ಪ್ರಮಾಣ, ಹತ್ಯೆ ಮಾಡಿದವನು ಮೋಕ್ಷಕ್ಕೆ ಹೋಗೋದು ಏನ್ ತೊಂದ್ರೆ ಇಲ್ಲ. ಯಾರ್ಯಾರು ಬಲಿಷ್ಠನೋ, ಯಾರ್ಯಾರು ಜಾಸ್ತಿ ಶಕ್ತಿ ಇದೆಯೋ ಇನ್ನೊಬ್ಬರನ್ನ ಕೊಲ್ತಾನೆ, ಮೇಲಕ್ ಹೋಗ್ತಾ ಇರ್ತಾನೆ. ಸಮಾಜದಲ್ಲಿ ಹಾಗೆ ಇರುತ್ತಲ್ಲ, ಯಾರ್ಯಾರಿಗೆ ಶಕ್ತಿ ಜಾಸ್ತಿನೋ ಅವ್ರು ಇನ್ನೊಬ್ಬರನ್ನ ತುಳಿತಾರೆ, ಅವ್ರ ಮೇಲಕ್ ಬರ್ತಾರೆ.
ಅಷ್ಟೇ. ಅದೇ ತರಹ ಎಲ್ಲಾ ಕಡೆನೂ ಅಷ್ಟೇ. ಅದರಿಂದ ಹತ್ಯೆ ಮಾಡೋದು ಮೋಕ್ಷಕ್ಕೆ ಹೋಗೋದು, ಮುಕ್ತಿ ಆಗ್ಲೇ ತಾನೆ. ಕಷ್ಟ ಕೊಡೋರು ಇರೋ ತನಕ ಮುಕ್ತಿ ಇಲ್ಲ, ಕಷ್ಟ ಕೊಡೋರ್ನೇ ಮುಗಿಸ್ಬಿಟ್ರೆ ಆ ಮುಕ್ತಿ ಸಿಗತ್ತಲ್ಲ ಅಂತ. ಈ ತರ ಪ್ರಶ್ನೆ ಮಾಡೋರ್ಗೆ ಏನ್ ಉತ್ತರ ಕೊಡ್ತೀರಿ ಅಂತ. ಹನಸ್ತಚ ಇತ್ಯತ್ರ ಸುಪೀತಿನ ಅನುವರ್ತತೆ ಬ್ರಹ್ಮ ಹತ್ಯಾದಯಸ್ತು ಷಷ್ಠಿ ಸಮಾಸಾಹ ಅತಃ ಹತ್ಯಾ ಇತಿ ಸಾಧು. ದಿಢೀರ್ ಅಂತ ವ್ಯಾಕರಣದ ಚರ್ಚೆಗೆ ಬಂದ್ಬಿಡ್ತಾರೆ. ನಮ್ಗೆ ಈಗ ಜೈನ ಮತದ ಚರ್ಚೆಯಲ್ಲಿ ಇದ್ವಿ, ಮಧ್ಯದಲ್ಲಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಒಂದು ಶಬ್ದವನ್ನು ಬಳಸ್ತಾರೆ, ಹತ್ಯ ಅಂತ ಬಳಸ್ತಾರೆ. ಈ ಹತ್ಯ ಅನ್ನೋದು ಹೇಗಾಯ್ತು ಶಬ್ದ, ಈ ತರ ಇಲ್ಲ ಶಬ್ದ ಅಂತ ಒಂದು ವಾದ. ಯಾಕಿಲ್ಲ, ಏನು ಎತ್ತ, ಇದನ್ನೆಲ್ಲ ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ರಾಯರು ಬಹಳ ಸೊಗಸಾಗಿ ವಿಚಾರ ಮಾಡಿದ್ದಾರೆ. ಅದೇನಂದ್ರೆ ಬ್ರಹ್ಮಹತ್ಯ ಅಂತ ಒಂದು ಪ್ರಯೋಗ ಇದೆಯಲ್ಲ, ನಾವ್ ಯಾವಾಗಲೂ ಕೇಳ್ತಾ ಇರ್ತೀವಿ ಬ್ರಹ್ಮಹತ್ಯೆ ಬ್ರಹ್ಮಹತ್ಯೆ. ಬ್ರಹ್ಮಹತ್ಯ ಅಂತ ಬಳಸ್ಬೇಕು. ಬ್ರಹ್ಮಹತ್ಯೆ ಅಂದ್ರೆ ಅದು ಕನ್ನಡದಲ್ಲಿ, ಬ್ರಹ್ಮಹತ್ಯ ಅನ್ನೋದು ಸಂಸ್ಕೃತದಲ್ಲಿ. ಗೋಹತ್ಯ, ಬ್ರಹ್ಮಹತ್ಯ ಅಂತೆಲ್ಲ ಇದೆ. ಇಲ್ಲಿ ಪ್ರಶ್ನೆ ಮಾಡ್ಕೊಳ್ತಾರೆ ಏನಂದ್ರೆ, ಒಂದು ಸೂತ್ರ ಇದೆ, ಪಾಣಿನಿ ಸೂತ್ರ, ಅಂದ್ರೆ ಅಷ್ಟಾಧ್ಯಾಯಿ ಅಂತ ಹೇಳುತ್ತಲ್ಲ, ಅಂಥ ಅಷ್ಟಾಧ್ಯಾಯಿ ಗ್ರಂಥವನ್ನ, 8 ಅಧ್ಯಾಯ ಇರುವಂತಹ ಗ್ರಂಥ, ಅಷ್ಟಾಧ್ಯಾಯಿ ಅಂತ. ಅದು ವ್ಯಾಕರಣದ ಮೂಲಭೂತವಾಗಿ ಸೂತ್ರಗಳಾಗಿ ಪರಿಗಣಿಸಲಾಗುತ್ತೆ. ಈಗ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಬಹಳ ಪ್ರಸಿದ್ಧ ಪಾಣಿನಿಯ ವ್ಯಾಕರಣ. ಆ ಪಾಣಿನಿ ಋಷಿಗಳ ವ್ಯಾಕರಣದಲ್ಲಿ ಒಂದು ಸೂತ್ರ ಇದೆ, ಅವ್ರು ಬ್ರಹ್ಮಸೂತ್ರ ತರ ಒಂದು ಸೂತ್ರ, ಏನು ಹನಸ್ತಚ ಅಂತ ಒಂದು ಸೂತ್ರ. ಇದಕ್ಕೆ ಅರ್ಥ ಏನಂದ್ರೆ, ಹನ ಅಂತ ಒಂದು ಶಬ್ದ ಇದೆ. ಈ ಹನ ಅನ್ನೋ ಶಬ್ದ ಅದು ಹಿಂಸೆ ಮತ್ತೆ ಜ್ಞಾನ ಗಮನ ಈ ಅರ್ಥವನ್ನ ಹೇಳುತ್ತೆ. ಹನ ಅಂದ್ರೆ ಹಿಂಸೆ. ಈಗ ಸಿಂಹ ಅಂತ ಹೇಳ್ತೀವಲ್ಲ, ಸಿಂಹ ಅನ್ನೋಲ್ಲಿ ಹ ಅಂತಿದೆ. ಹ ಅಂದ್ರೆ ಹನನ. ಯಾವುದು ಇನ್ನೊಂದು ಪ್ರಾಣಿಯನ್ನ ಹಿಂಸೆ ಮಾಡ್ಲಿಕ್ಕೆ ಶಕ್ತಿಯನ್ನ ಪಡೆದಿದೆಯೋ ಅದಕ್ಕೆ ಸಿಂಹ ಅಂತ ಕರೀತಾರೆ. ಹಿನಸ್ತಿ ಸಿಂಹ ಅಂತ. ಯಾವುದು ಹಿನಸ್ತಿ, ಹಿಂಸೆ ಮಾಡುತ್ತೋ ಅದು ಸಿಂಹ. ವಸ್ತುತ ಅಲ್ಲಿ ಧಾತು ಬೇರೆ ಇದೆ, ಈ ತರದ ಧಾತು ಅದು. ಧಾತು ಅಂದ್ರೆ ರೂಟ್ ಅಂತ ಹೇಳ್ತೀವಲ್ಲ, ಅದು ಈ ವರ್ಬಲ್ ರೂಟ್ ಅಂತ ಪ್ರಕೃತದಲ್ಲಿ ಹೇಳ್ಬೇಕು ಅಂದ್ರೆ. ಹನ ಅಂತ ಏನಿದೆ, ಈ ಹನ ಅನ್ನೋ ಶಬ್ದಕ್ಕೆ ಹಿಂಸೆ ಮತ್ತೆ ಗತಿ ಅಂತ 2 ಅರ್ಥ ಇದೆ. ಗತಿ ಅಂದ್ರೆ ಗಮನ, ನಡೆಯೋದು ಅಂತ ಅರ್ಥ. ಇಲ್ಲೇನ್ ಹೇಳಿದ್ದಾರೆ, ಯಾವತ್ತು ಒಂದು ಹನ ಅನ್ನೋದ್ರ ಮೇಲೆ ಯಾ ಅಂತೆಲ್ಲ ಮಾಡಿ ಹತ್ಯ ಅಂತ ಒಂದು ಶಬ್ದ ಆಗತ್ತಲ್ಲ, ಈ ಹತ್ಯ ಅನ್ನೋ ಶಬ್ದ ಆಗಬೇಕು ಅಂದ್ರೆ ಹತ್ರದಲ್ಲಿ ಏನೋ ಒಂದು ಪದ ಇರ್ಲೇಬೇಕು. ಹಾಗೆ ಹತ್ಯ ಅಂತ ಬಳಸೋ ಹಾಗಿಲ್ಲ. ಈಗ ನಾವು ಇವನ ಹತ್ಯೆ ಆಯ್ತು, ಅವನ ಹತ್ಯೆ ಆಯ್ತು ಅಂತ ಕನ್ನಡದಲ್ಲಿ ಬಳಸ್ತೀವಿ, ಅದು ವ್ಯಾಕರಣ ವಿರುದ್ಧ ಏನಲ್ಲ ಕನ್ನಡದಲ್ಲಿ. ಆದ್ರೆ ಸಂಸ್ಕೃತದಲ್ಲಿ ಹತ್ಯ ಅಂತ ಹಾಗೆ ಬಳಸೋ ಹಾಗಿಲ್ಲ. ಯಾಕೆಂದ್ರೆ ಪಾಣಿನಿ ಋಷಿಗಳೇನ್ ಹೇಳಿದ್ದಾರೆ, ಈಗ ಬ್ರಹ್ಮ ಅನ್ನೋ ಶಬ್ದ ಹತ್ರಕ್ಕಿತ್ತ, ಹತ್ಯ ಅಂತ ಬಳಸ್ಕೊಡಿ, ಅಂದ್ರೆ ಬ್ರಹ್ಮ ಹತ್ಯ ಅಂತ ಮಾಡ್ಕೊಳ್ಳಿ. ಗೋ ಅಂತಿತ್ತ, ಗೋ ಹತ್ಯೆ ಮಾಡ್ಕೊಳ್ಳಿ. ಅಶ್ವ ಹತ್ಯೆ ಮಾಡ್ಕೊಳ್ಳಿ. ಕೇವಲ ಹತ್ಯೆ ಅಂತ ಮಾಡೋ ಹಾಗಿಲ್ಲ. ಯಾಕಂದ್ರೆ ಉಪಪದ ಯಾವಾಗಲೂ ಕೇಳಿಸ್ಬೇಕು. ಉಪಪದ ಅಂದ್ರೆ ಸಮೀಪದಲ್ಲಿ ಹೇಳೋಂತ ಪದ, ಅದನ್ನ ಉಪಪದ ಅಂತ ಕರೀತಾರೆ. ಹಾಗಾದ್ರೆ ಬ್ರಹ್ಮಹತ್ಯ ಮತ್ತೆ ಗೋಹತ್ಯ ಅನ್ನೋದೆಲ್ಲ ಉಪಪದ ಕೇಳಿಸ್ತಾ ಇದೆ. ಇದು ಸರಿ ಇಲ್ವಲ್ಲ? ಯಾಕೆಂದ್ರೆ ಕೇಳಿಸ್ತೇನೆ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು, ಅಲ್ಲಿ ಕೇಳಿಸೋ ತರ ಪ್ರಯೋಗ ಮಾಡಿದ್ದಾರೆ. ನಮ್ಗನ್ಸತ್ತೆ ಅವ್ರು ಮಾಡ್ಲಿ ಬಿಡ್ಲಿ, ಈಗ ಹತ್ಯ ಅನ್ನೋ ಶಬ್ದಕ್ಕೆ ಯಾಕೆ ಇಷ್ಟೊಂದು ಚರ್ಚೆ? ಬ್ರಹ್ಮಹತ್ಯ ಆಗ್ಲಿ ಗೋಹತ್ಯೆ ಆಗ್ಲಿ ಶಬ್ದಕ್ಕಿಂತಲೂ ಅರ್ಥಕ್ ಮಹತ್ವ ಕೊಡ್ಬೇಕಲ್ಲ, ಯಾಕೆ ಇಷ್ಟೊಂದು ಶಬ್ದಕ್ಕೆ ವಿಚಾರ ಮಾಡ್ತಾ ಇದೆ ಅಂದ್ರೆ, ಯಾವತ್ತು ಸಂಸ್ಕೃತ ಭಾಷೆಯಲ್ಲಿ ಪ್ರಯೋಗ ಮಾಡ್ಬೇಕಾದ್ರೆ ವ್ಯಾಕರಣ ಚೆನ್ನಾಗಿರ್ಬೇಕು, ವ್ಯಾಕರಣ ಬದ್ಧವಾಗಿ ಪ್ರಯೋಗ ಮಾಡ್ಬೇಕು. ಏನಾದ್ರೂ ಸ್ವಲ್ಪ ಆಚೆ ಈಚೆ ಪ್ರಯೋಗ ಮಾಡಿದ್ರೆ ಅದು ಅಸಾಧು ಶಬ್ದ ಅಂತ ಅನಿಸ್ಕೊಡುತ್ತೆ. ಅಸಾಧು ಶಬ್ದ ಅಂದ್ರೆ ಯಾವ್ದು ಒಳ್ಳೆ ಶಬ್ದ ಅಲ್ವೋ ಅದನ್ನ ಅಸಾಧು ಅಂತ ಕರಿತೀವಿ. ಸಾಧು ಅಂದ್ರೆ ಚೆನ್ನಾಗಿ ಶಬ್ದವನ್ನ ಬಳಸಿದ್ರೆ. ಯಾಕಂದ್ರೆ ಒಂದು ಶಬ್ದ ಸರಿಯಾಗಿ ಬಳಸಲಿಲ್ಲ ಅಂದ್ರೆ ಅದರಿಂದ ತುಂಬಾ ಪಾಪಕ್ಕೆ ಕಾರಣ ಆಗುತ್ತೆ. ಅದು ಯಾಕಂದ್ರೆ ದೇವ ಭಾಷೆ ಇದು, ಗೀರ್ವಾಣ ಭಾರತಿ ಅಂತ ಕರಿತೀವಿ. ಗೀರ್ವಾಣ ಭಾರತಿ ಅಂದ್ರೆ, ಗೀರ್ವಾಣ ಅಂದ್ರೆ ದೇವತೆಗಳ ಭಾರತಿ ಅಂದ್ರೆ ಮಾತು ಅಂತ ಅರ್ಥ. ಗೀರ್ವಾಣ ಭಾಷೆ ಇದು, ದೇವತೆಗಳ ಭಾಷೆ. ಇದರಲ್ಲಿ ಒಮ್ಮೆನೂ ಕೂಡ ಒಂದು ಶಬ್ದವನ್ನ ಆಚೆ ಈಚೆ ತಪ್ಪು ಪ್ರಯೋಗ ಮಾಡೋ ಹಾಗಿಲ್ಲ. ಮಾಡಿದ್ರೆ ಅವನಿಗೆ ನರಕ ಹೇಳಿದ್ದಾರೆ ಪಾಪದಿಂದಾಗಿ. ಈಗ ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ, ನಾವು ಅವ್ರ ಬಗ್ಗೆ ಹೇಳಿಕ್ ಆತ ಹಾಗೆ, ಅವ್ರು ಸರಿಯಾಗಿ ಮಾಡಿರ್ತಾರೆ. ಆದ್ರೆ ನಮಗೆ ಅದ್ ಹೇಗ್ ಸರಿ ಅಂತ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ಬೇಕಷ್ಟೆ. ನಮಗ್ ಗೊತ್ತಿರೋ ವ್ಯಾಕರಣ ಒಂದಿಷ್ಟಿದೆ, ಅದರಲ್ಲಿ ಗೊತ್ತಿರೋ ಭಾಗ ಒಂದಿಷ್ಟು ಕಡಿಮೆ, ಅದರಲ್ಲಿ ಇನ್ನೂ ಕಡಿಮೆ, ಹೀಗೆಲ್ಲ ಇರುತ್ತೆ. ಆಚಾರ್ಯರ ಜ್ಞಾನ ಎಷ್ಟು ದೊಡ್ಡದು, ವಿಶಾಲ, ಸರ್ವಜ್ಞರವರು.
ಅವರು ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಸರಿ ಇರತ್ತೆ ಅಂತ ಅರ್ಥ. ಆದ್ರೆ ಹೇಗ್ ಸರಿ ಅಂತ ನಾವ್ ಇನ್ನೊಬ್ರಿಗೆ ಉತ್ತರ ಕೊಡ್ಲಿಕ್ಕೆ ನಾವ್ ನೋಡ್ಕೊಬೇಕು. ಅದಕ್ಕೆ ಟಿಪ್ಪಣಿಕಾರರೆಲ್ಲ ಬರ್ದಿದ್ದಾರೆ. ಏನಂತ ಬರ್ದಿದ್ದಾರೆ ಅಂತ ನೋಡೋಣ. ಅಲ್ಲೇನು ಹೇಳ್ತಾರೆ, ಯಾವಾಗ್ಲೂ ಈ ಹತ್ಯ ಅಂತ ಶಬ್ದ ಏನಾಗತ್ತಲ್ಲ, ಇದಾಗಬೇಕಾದ್ರೆ ಒಂದು ಶಬ್ದ ಹತ್ತದಲ್ಲಿ ಇರ್ಲೇಬೇಕು ನಿಯಮ ಇಲ್ಲ. ಆತರ ನಿಯಮ ಇತ್ತು ಅಂತ ಆದ್ರೆ ನೀವ್ ಹೇಳ್ದಾಗ ಬ್ರಹ್ಮಹತ್ಯ ಮತ್ತೆ ಗೋಹತ್ಯ ಅಂತ ಹೇಳಿ ಹೇಗೆ ಶಬ್ದಗಳಾಗತ್ತೋ ಹಾಗೆ ಇಲ್ಲೂ ಕೂಡ ಆಚಾರ್ಯರು ಹತ್ಯಾಯ ಮೋಕ್ಷ ಹೇತುತ್ವಂ ಅಂತ ಹತ್ಯ ಅನ್ನೋ ಶಬ್ದವನ್ನು ಬಳಸಬಾರ್ದಿತ್ತು, ಒಪ್ಕೊಳ್ಳೋಣ. ಆದ್ರೆ ಹಾಗೇನಿಲ್ಲ. ಯಾಕೆಂದ್ರೆ ಹನಸ್ತಚ ಇತ್ಯರ್ಥ ಸುಪಿ ಇತಿ ನ ಅನುವರ್ತತೆ ಅಂತ ಜೈತೀರ್ಥರ ಪಂಕ್ತಿ. ಹನಸ್ತಚ ಅನ್ನೋ ಸೂತ್ರದಲ್ಲಿ ಹನ ಅನ್ನೋದ್ರ ಮೇಲೆ ಹಿಂಸೆ ಅನ್ನೋ ಅರ್ಥದಲ್ಲಿ ಶಬ್ದವನ್ನ ಹತ್ಯ ಅನ್ನೋದನ್ನ ಬಳಸ್ಬೋದು. ಅಲ್ಲಿ ಸುಪಿ ಅಂದ್ರೆ ಹಿಂದಕ್ಕೆ ಒಂದು ಸುಬಂತವಾದ ಶಬ್ದ, ಅಂದ್ರೆ ಸುಬಂತವಾದ ಶಬ್ದ ಅಂದ್ರೆ ನಿಮ್ಗೆ ಪರಿಚಯ ಆಗುತ್ತೆ. ಸುಪ್ ಅಂತ ಒಂದು ಪ್ರತ್ಯಯ ಹೇಳ್ತಾರೆ. ಈಗ ರಾಮಃ, ರಾಮೌ, ರಾಮಾಹ, ಕೃಷ್ಣಃ, ಕೃಷ್ಣೌ, ಕೃಷ್ಣಾಹ ಅಂತಾನೆ ಹೇಳ್ಬೇಕಾದ್ರೆ ಆ ವಿಸರ್ಗ ಕೇಳಿಸುತ್ತಲ್ಲ, ಕೃಷ್ಣಃ ಮತ್ತೆ ಕೃಷ್ಣೌ ನೋಡಿ ಔ ಕೇಳತ್ತೆ, ಕೃಷ್ಣಾಹ ಆಹ ಕೇಳತ್ತೆ. ಇದನ್ನೆಲ್ಲ ವಿಭಕ್ತಿ ಸುಪ್ ಅಂತ ಕರೀತಾರೆ. ಅಂದ್ರೆ ನಾವು ಬಳಸುವಂತ ಪ್ರತಿಯೊಂದು ಶಬ್ದದ ಮೇಲೆ ಬರುತ್ತಲ್ಲ, ಶಬ್ದದ ಮೇಲೆ ಅಂದ್ರೆ ನಾಮಪದಗಳು ಅಂತ ಹೇಳ್ತೀವಲ್ಲ, ಕೃಷ್ಣ, ರಾಮ ಈ ತರ ಪದ, ಅಥವಾ ಈ ಪುಸ್ತಕ ಅನ್ನೋ ಪದ, ಅಥವಾ ಜ್ಞಾನ ಅನ್ನೋ ಪದ, ಈ ತರ ಎಲ್ಲ ನಾವು ಬಳಸ್ತಾ ಹೋಗ್ತೀವಲ್ಲ, ಇಲ್ಲ ಸುಪ್ಪು ಪ್ರತ್ಯಯ ಇರುತ್ತೆ. ಆದ್ರೆ ಕ್ರಿಯಾಪದದಲ್ಲಿ ಸುಪ್ಪು ಬರಲ್ಲ, ಅಲ್ಲಿ ತಿಂಗ್ ಅಂತ ಬರುತ್ತೆ ಪ್ರತ್ಯಯ. ಈ ತರ ವ್ಯತ್ಯಾಸ ಇದೆ. ಇದು ಸುಬಂತ ಸುಪಿ ಇತಿ ನ ಅನುವರ್ತದೆ ಅಂತ ಜಯತೀರ್ಥರ ಹೇಳಿದ್ದೇನು ಅಂದ್ರೆ, ಹತ್ರದಲ್ಲಿ ನಾಮಪದ ತರ ಇರೋ ಶಬ್ದ ಇರ್ಬೇಕು ಅಂತಿಲ್ಲ. ಯಾಕೆ ಅಂತಂದ್ರೆ ನಿಯಮ ಇಲ್ಲ ಹಾಗೆ ಅಂತ ಇವರು ಅರ್ಥ ಮಾಡಿದ್ರು. ಹಾಗಾಗಿ ಹತ್ಯಾಯ ಅಂತ ಹೇಳಿ ಸರಿ ಅಂತ ಒಂದು. ಇದು ಬ್ರಹ್ಮಹತ್ಯಾದಯಸ್ತು ಷಷ್ಠೀ ಸಮಾಸ. ಬ್ರಹ್ಮಹತ್ಯ ಅನ್ನೋಲ್ಲಿ ಅರ್ಥ ಏನೀಗ, ಬ್ರಹ್ಮಣ ಹತ್ಯ, ಬ್ರಹ್ಮನ ಹತ್ಯೆ, ಅದು ಬ್ರಹ್ಮ ಹತ್ಯೆ. ನಾವೆಲ್ಲ ಬ್ರಹ್ಮದೇವರ ಹತ್ಯೆ ಮಾಡ್ಲಿಕ್ಕೆ ಬ್ರಹ್ಮನ ಹತ್ಯೆ ಅಂದ್ರೆ, ಅದಕ್ಕೆ ಬ್ರಹ್ಮ ಅನ್ನೋ ಶಬ್ದಕ್ಕೆ ಭಾಗವತದಲ್ಲಿ ಬಂತು ಮೊನ್ನೆ ಪಾಠದಲ್ಲಿ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಬ್ರಾಹ್ಮಣ ಜಾತಿ ಅಂತ ಅರ್ಥ. ಹಾಗೆ ಜಾತಿಯನ್ನ ಹೊಂದಿದವರು ಅಂತ ಅರ್ಥ, ಜಾತಿಯ ಅಭಿಮಾನಿ ದೇವತೆ ಅಂತ ಅರ್ಥ. ಇಷ್ಟೆಲ್ಲ ಅರ್ಥ ಇದೆ ಬ್ರಹ್ಮ ಶಬ್ದಕ್ಕೆ. ಇಲ್ಲಿ ಬ್ರಹ್ಮಣೋ ಹತ್ಯ, ಬ್ರಹ್ಮ ಹತ್ಯ ಅನ್ನೋದೇನರ್ಥ, ಬ್ರಹ್ಮ ಅನ್ನೋ ಶಬ್ದಕ್ಕೆ ಬ್ರಾಹ್ಮಣತ್ವ ಜಾತಿಯನ್ನ ಹೊಂದಿದವನ ಹತ್ಯೆ ಅಂತ ಅರ್ಥ. ಅಂದ್ರೆ ಒಬ್ಬ ಬ್ರಾಹ್ಮಣನ ಹತ್ಯೆ ಮಾಡಿದ್ರೆ ಅದು ಬ್ರಹ್ಮ ಹತ್ಯೆ. ಅಥವಾ ಬ್ರಹ್ಮ ಅಂದ್ರೆ ನಿಜವಾಗಿ ದೇವರೇ. ದೇವರ ಹತ್ಯೆ ಮಾಡೋದು ಅಂದ್ರೆ ದೇವರನ್ನ ಯಾರು ಕೊಲ್ಲಿಕ್ ಸಾಧ್ಯ ಇಲ್ಲ, ನಮ್ಮನ್ನೇ ಯಾರು ಕೊಲ್ಲಿಕ್ ಸಾಧ್ಯ ಇಲ್ಲ. ಯಾಕೆ, ಜೀವ ಯಾವತ್ತು ನಿತ್ಯ, ಅವನ ಎಂದಿಗೂ ಕೂಡ ಕೊಲ್ಲಿಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಕೊಲ್ಲೋದು ಅಂದ್ರೆ ಅವನ್ ದುಃಖ ಪಡಿಸೋದು, ಅವನ ಬಗ್ಗೆ ಬೈಯೋದು ಅಷ್ಟೇ. ಒಬ್ಬ ವ್ಯಕ್ತಿನ ಸಾಯಿಸೋದು ಅಂದ್ರೆ ಮಾತಿನಿಂದ ಸಾಯಿಸೋದು, ಮನಸ್ಸಿಗೆ ಚುಚ್ಚಿ ಚುಚ್ಚಿ ಮಾತಾಡೋದು. ಅವಾಗ ಏನಾಗುತ್ತೆ, ಅವ್ನು ಸಾಯಿಸಿದಾಗ ಲೆಕ್ಕ. ಅವಾಗ ಹತ್ಯೆ ಅನ್ನೋ ಶಬ್ದವನ್ನ ಬಳಸ್ತಾರೆ. ಆ ರೀತಿಯಲ್ಲಿ ಇದು ಬ್ರಹ್ಮಣೋ ಹತ್ಯ ಅನ್ನೋ ಅಲ್ಲಿ ಸಮಾಸ ಆಗಿದೆ. ಬ್ರಹ್ಮಣೋ ಹತ್ಯ, ಬ್ರಹ್ಮ ಹತ್ಯ ಅಂತ ಆಗಿದೆ. ಇದು ಸಾರ ಒಟ್ಟೇನಂದ್ರೆ ಆಚಾರ್ಯರು ಹತ್ಯ ಅಂತ ಇಷ್ಟೇ ಕೇವಲ ಬಳಸಬಾರ್ದಿತ್ತು. ಒಂದಾ ಬ್ರಹ್ಮ ಹತ್ಯ, ಒಂದಾ ಗೋ ಹತ್ಯ, ಏನೋ ಒಂದು ಬಳಸ್ಬೇಕಾಗಿತ್ತು. ಹೇಗ್ ಬಳಸಿದ್ದಾರೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇವ್ರು ಉತ್ತರ ಕೊಟ್ಟರು, ಹಾಗೆ ನಿಯಮ ಇಲ್ಲ ವ್ಯಾಕರಣದಲ್ಲಿ ಅಂತ ಅದನ್ನ ರಾಯರು ಸಮರ್ಥನೆ ಮಾಡಿದ್ದಾರೆ. ಇದರ ಮೇಲೆ ಪ್ರಶ್ನೆ, ಸರಿ ಬ್ರಹ್ಮಹತ್ಯ ಅಂತೆಲ್ಲ ಶಬ್ದ ಕೇಳ್ತೀವಲ್ಲ, ಅದಕ್ಕೆ ಏನ್ ಅರ್ಥ ಅಂತ ಪ್ರಶ್ನೆ. ಆಗ ಬ್ರಹ್ಮಣೋ ಹತ್ಯ ಅಂತ ಅದನ್ನ ಬಿಡಿಸಿದ್ದಾರೆ. ಬಿಡಿಸಿದಾಗ ಅರ್ಥ ಆಯ್ತು. ಯಾಕೆಂದ್ರೆ ಬ್ರಹ್ಮಣೋ ಹತ್ಯ ಅನ್ನೋಲ್ಲಿ ಬ್ರಹ್ಮ ಹತ್ಯ ಅಂತ ಇದೆಯಲ್ಲ, ಆ ಬ್ರಹ್ಮ ಹತ್ಯ ಅನ್ನೋದು ಹೇಗಾಯ್ತು ಅಂತಾನೆ ನಮ್ಮ ಪ್ರಶ್ನೆ ಅಂತ ಇವ್ರ ಆಕ್ಷೇಪ. ಮತ್ತೇನಾಗ್ಬೇಕಾಗಿತ್ತು ಬ್ರಹ್ಮ ಹತ್ಯ ಅಂತ ಆಗದೆ ಇದ್ರೆ? ಅದಕ್ಕೆ ಇವರು ತುಂಬಾ ವಿವರಣೆ ಮಾಡ್ತಾ ಹೋಗ್ತಾರೆ ವ್ಯಾಕರಣದ ಪ್ರಕಾರ. ಅದ್ರ ಮತ್ತೆ ನೋಡೋಣ. ಈ ಮತ್ತೆ ಇನ್ನೊಂದು ವಿಷಯ ಇದೆ, ಅದನ್ನ ಮುಗಿಸಿ ಮತ್ತೆ ಆ ವಿಷಯಕ್ಕೆ ಬರ್ತೇನೆ. ಅಂತೂ ಹತ್ಯ ಐತಿ ಸಾಧು, ಅದರಿಂದ ಹತ್ಯ ಅಂತ ಆಚಾರ್ಯರು ಪ್ರಯೋಗ ಮಾಡಿದ್ದು ಸರಿಯಾಗಿದೆ, ತಪ್ಪಿಲ್ಲ. ಇದು ನೆನೆ ದಿವಸ ಹೇಳಿದ್ದೆ. ಈ ಚಾತುರ್ಮಾಸ್ಯ ಅಂತ ಒಂದು ಇದೆ. ಈ ಚಾತುರ್ಮಾಸ್ಯ ಕಾಲದಲ್ಲಿ ಕೆಲವು ಯಾಗಗಳನ್ನು ಮಾಡ್ಲಿಕ್ಕಿದೆ. ಇದು ವ್ರತ ಅಲ್ಲ. ಈ ವ್ರತ ಅಂತಂದ್ರೆ ಈಗ ಶಾಖ ವ್ರತ ಮತ್ತೆ ದಧಿ ವ್ರತ ಎಲ್ಲ ಇದೆಯಲ್ಲ, ಈ ವ್ರತಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಚಾತುರ್ಮಾಸ್ಯ ಕಾಲದಲ್ಲಿ ಒಂದಿಷ್ಟು ಯಾಗವನ್ನು ಮಾಡ್ಲಿಕ್ಕಿದೆ. ಅದನ್ನ ವೇದ ಮಂತ್ರಗಳಲ್ಲಿ ಹೇಳಿರ್ತಾರೆ. ಅದನ್ನ ಶ್ರೌತ ಯಾಗ ಅಂತ ಕರೀತಾರೆ. ಅಂದ್ರೆ ಶ್ರುತಿಯಲ್ಲಿ ಹೇಳಿದ
ಯಾಗಗಳು, ಅದನ್ನ ಶ್ರೌತ ಯಾಗ ಅಂತ ಕರೀತಾರೆ. ಅಂಥ ಯಾಗಗಳನ್ನ ಮಾಡಿದವನಿಗೆ ಅಕ್ಷಯ ಪುಣ್ಯ ಫಲ ಅಂತಿದೆ. ಅಂದ್ರೆ ಪುಣ್ಯ ಫಲ ಎಷ್ಟು ಜಾಸ್ತಿ ಆಗತ್ತೆ ಅಂದ್ರೆ ಅದಕ್ಕೆ ಲಿಮಿಟೇ ಇಲ್ಲ, ಮಿತಿ ಇಲ್ಲದ ಪುಣ್ಯ ಸಿಗತ್ತೆ. ಆ ಚಾತುರ್ಮಾಸ್ಯ ಕಾಲದಲ್ಲಿ ಇಂತಿದ್ದ ಯಾಗ ಮಾಡ್ಬೇಕು ಅಂತಿದೆ. ಆ ಸಂದರ್ಭದಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ. ಸಂತಿ ಖಲು, ಇಲ್ಲಿ ಜಯತೀರ್ಥರ ಪಂಕ್ತಿ, ಸಂತಿ ಖಲು ಅಕ್ಷಯಂ ಹವೈ ಚಾತುರ್ಮಾಸ್ಯ ಯಾಜಿನಃ ಸುಕೃತಂ ಭವತಿ. ಚಾತುರ್ಮಾಸ್ಯ ಕಾಲದಲ್ಲಿ ಯಾರು ಯಾಗವನ್ನ ಮಾಡುತ್ತಾನೋ ಅವನಿಗೆ ಸುಕೃತ, ಸುಕೃತ ಅಂದ್ರೆ ಪುಣ್ಯ, ಪುಣ್ಯ ಎಷ್ಟು ಸಿಗತ್ತೆ ಅಂದ್ರೆ ಅಕ್ಷಯಂ, ಕ್ಷಯ ಇಲ್ಲದೇನೆ, ನಾಶ ಇಲ್ಲದೆ ಇರೋದು, ಅಂದ್ರೆ ಅಷ್ಟು ಬೆಳಿತಾ ಹೋಗುತ್ತೆ, ಅಷ್ಟು ಸುಖ ಅವನಿಗೆ ಸಿಗತ್ತೆ ಅಂತಿದೆ. ಸರಿ, ಒಳ್ಳೇದಾಯ್ತಿದ್ದಂದ್ರೆ ಏನಾಯ್ತು ಈಗ? ಅದೇನು ಹೇಳಿದ್ದಾರೆ ಅಲ್ಲಿ ಅಂದ್ರೆ, ಹಿಂಸಾತ್ಮಕಸ್ಯ ಯಾಗಸ್ಯ ಮೋಕ್ಷ ಹೇತುತ್ವಂ ವದಂತಹ. ಕೆಲವರು ಆ ವಾಕ್ಯವನ್ನ ಉದಾಹರಣೆ ಕೊಟ್ಟು, ಯಾರು ಈ ಹಿಂಸಾತ್ಮಕ ಯಾಗವನ್ನ ಮಾಡ್ತಾರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಸಮರ್ಥನೆ ಮಾಡಿದ್ದಾರೆ ಕೆಲವರು. ಅಂದ್ರೆ ಜಯತೀರ್ಥರು ತಮ್ಮ ಪಕ್ಷ ಅಂತೆಲ್ಲ ಹೇಳಿಲ್ಲ, ಮಧ್ವಾಚಾರ್ಯರು ತಮ್ಮ ಪಕ್ಷ ಅಂತೆಲ್ಲ ಹೇಳ್ತಾ ಇಲ್ಲ. ಅದನ್ನ ಗಮನಿಸ್ಬೇಕು ನಾವು. ಯಾಕೆಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಯಾಗದಲ್ಲಿ ಪಶು ಹಿಂಸೆ ಅನ್ನೋದಿಲ್ಲ. ಈಗ ಅಶ್ವಮೇಧ ಯಾಗ ಅಂದ್ರೆ ಕುದುರೆಯನ್ನು ಹೋಗಿ ಸಾಯಿಸೋದಂತ ಅರ್ಥ ಅಲ್ಲ, ಅದನ್ನ ಬಲಿ ಕೊಡೋದಂತ ಅರ್ಥ ಅಲ್ಲ. ಇನ್ ಯಾವುದೇ ಒಂದು ಯಾಗ ಆಗಲಿ ಆ ಪ್ರಾಣಿಗಳನ್ನ ಬಲಿ ಕೊಡೋದು ಅನ್ನೋದನ್ನ ಹೇಳ್ತಾ ಇಲ್ಲ ದ್ವೈತ ಸಿದ್ಧಾಂತದಲ್ಲಿ. ಇಲ್ಲಿ ಆತರ ಅನ್ನಿಸ್ತಾ ಇದೆ. ಯಾಕಂದ್ರೆ ಜಯತೀರ್ಥರೇ ವಾಕ್ಯವನ್ನ ಉದಾಹರಿಸಿದ್ದಾರೆ. ಏನಂತ, ಇತ್ಯಾದಿ ಶ್ರುತಿ ಮನುಸೃತ್ಯ, ಈ ರೀತಿ ವೇದ ಮಂತ್ರಗಳಿದೆ, ಈ ವೇದ ಮಂತ್ರಗಳಿಗೆ ಅನುಗುಣವಾಗಿ ಹಿಂಸಾತ್ಮಕಸ್ಯ ಯಾಗಸ್ಯ, ಹಿಂಸೆ ಮಾಡುವಂತ ಯಾಗ ಇದೆಯಲ್ಲ, ಯಾವ ಯಾಗದಲ್ಲಿ ಹಿಂಸೆ ನಡೆಯತ್ತಲ್ಲ ಆ ಯಾಗ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಇದು ಹೇಗ್ ಸಾಧ್ಯ? ಇದು ವಸ್ತುತಃ ಏನಂದ್ರೆ, ಈ ಆಡು ಇರತ್ತಲ್ಲ, ಆಡು, ಆ ಆಡನ್ನ ಕಡಿತಾರೆ, ಕಡಿದು ಅದನ್ನ ಆಹುತಿಯಾಗಿ ಕೊಡ್ತಾರೆ. ಅದು ಏನು, ಆಡಿನ ವಪಾ ಭಾಗ ಅಂತ ಬರುತ್ತೆ. ಒಂದೊಂದಕ್ಕೂ ವಪಾ ಅಂತ ಕರೀತಾರೆ. ಆ ವಪ ಈ ಬಲ ಹೊಟ್ಟೆ ಏನಿದೆಯಲ್ಲ, ಹೊಟ್ಟೆಯ ಬಲಭಾಗ, ಅದರ ಕೆಳಗಡೆ ಅಂದ್ರೆ ಕಿಬ್ಬೊಟ್ಟೆ ಹತ್ರ ಇರತ್ತೆ ವಪ ಅಂತ ಒಂದು ಭಾಗ. ಈ ವಪ ಅನ್ನೋ ಭಾಗ ಏನಿದೆ, ಆ ಭಾಗವನ್ನ ಹೋಮಕ್ಕೆ ಹಾಕ್ತಾರೆ, ಅಂದ್ರೆ ಆಹುತಿಯಾಗಿ ಕೊಡ್ತಾರೆ ಆ ಯಾಗದಲ್ಲಿ. ಈ ತರ ಪ್ರತಿಯೊಂದು ಏನೇನೋ ಬೇರೆ ಬೇರೆ ಪ್ರಕ್ರಿಯೆಗಳಿದೆ. ಅದರಲ್ಲಿ ತುಂಬಾ ಹೀನಾಯವಾದ ಪ್ರಕ್ರಿಯೆ ಅನ್ಸುತ್ತೆ, ಈ ತರ ಎಲ್ಲ ಪಶು ಬಲಿ, ಪಶು ಹಿಂಸೆ ಮಾಡ್ತಾರ ಅಂತ, ಹಾಗೆಲ್ಲ ಇದೆ. ಅದ್ರ ಬಗ್ಗೆ ಏನೇನು ವಿವರಣೆ ಮಾಡ್ಲಿಲ್ಲ, ಅದ್ ನಮ್ಗೆ ಅನುಪಯುಕ್ತವೂ ಕೂಡ. ಆದ್ರೆ ಇಲ್ಲಿ ಹೇಳೋ ವಿಷಯ ಏನಂದ್ರೆ, ಮೇಷರೂಪ ಪಶು ಹಿಂಸಾ ಸದ್ಭಾವ ತತ್ ಪಕ್ಷಾನುಸಾರೇಣ ಹಿಂಸಾತ್ಮಕತ್ವ ಅಸ್ತೇವ. ವಸ್ತುತಃ ಚಾತುರ್ಮಾಸ್ಯ ಯಾಗದಲ್ಲಿ ಪಶು ಹಿಂಸೆ ಅನ್ನೋದಿಲ್ವೇ ಇಲ್ಲ. ಯಾಕಂದ್ರೆ ಚಾತುರ್ಮಾಸ್ಯ ಯಾಗದಲ್ಲಿ ಬರೋ ಯಾವ್ದು 4 ಪರ್ವ ಅಂದ್ರೆ, ವೈಶ್ವದೇವ ಪರ್ವ, ವರುಣ ಪ್ರಘಾಸ ಪರ್ವ, ಸಾಕಮೇಧ ಪರ್ವ, ಶುನಾಸೀರ ಪರ್ವ ಅಂತ ಹೆಸರುಗಳನ್ನ ಹೇಳ್ತಾರೆ. ಇದೆಲ್ಲ ನಿಮ್ಗಿಲ್ಲಿ ವಾಕ್ಯಾರ್ಥ ರತ್ನಮಾಲ ಅಂತ ಒಂದು ಟಿಪ್ಪಣಿ ಇದೆ. ಆ ಟಿಪ್ಪಣಿಯಲ್ಲಿ 3ನೇ ಪ್ಯಾರದಲ್ಲಿ ಬರುತ್ತಾ ವಿಷಯ. ಇಲ್ಲಿ ನನು ಚಾತುರ್ಮಾಸ್ಯ ಯಾಗೇಚ, ಚಾತುರ್ಮಾಸ್ಯ ಯಾಗದಲ್ಲಿ ವೈಶ್ವದೇವ, ವರುಣ ಪ್ರಘಾಸ, ಸಾಕಮೇಧ, ಶುನಾಸೀರ ಇದೆಲ್ಲ ಹೆಸರೇ ನಾವು ಕೇಳಿರಲ್ಲ. ವೈಶ್ವದೇವ ಅಂತ ಕೇಳ್ತೀವಲ್ಲ ನಾವು, ಈಗೇನು ಗೃಹಸ್ಥರಾದವರು ಪ್ರತಿನಿತ್ಯ ಮಾಡೋ ವೈಶ್ವದೇವ ಅದಲ್ಲ ಇದು. ಇದು ಚಾತುರ್ಮಾಸ್ಯ ಯಾಗದಲ್ಲಿ ಒಂದು ಪರ್ವ, ವೈಶ್ವದೇವ ಪರ್ವ ಅಂತ, ಅದ್ರ ಬಗ್ಗೆ ಹೇಳ್ತಾ ಇರೋದಿಲ್ಲಿ. ವರುಣ ಪ್ರಘಾಸ ಅಂತ ಒಂದಿದೆ, ಮತ್ತೆ ಸಾಕಮೇಧ, ಶುನಾಸೀರ ಅಂತ 4 ಶಬ್ದ. ಇದ್ರ ಬಗ್ಗೆ ವಿಸ್ತಾರವಾಗಿ ಇನ್ನೊಮ್ಮೆ ಯಾವ್ದಾದ್ರು ಪರಿಚಯ ನೋಡೋಣ, ಕೆಲವು ಬೇರೆ ವಿಷಯಾಂತರ ಆಗುತ್ತೆ ಬೇರೆ. ಇಲ್ಲಿ 4 ಪರ್ವದಲ್ಲಿ ನೀವು ಚಾತುರ್ಮಾಸ್ಯ ಯಾಗದಲ್ಲಿ ಹಿಂಸೆ ಇರುವಂತ ಯಾಗ ಯಾವ್ದು ಇಲ್ಲ, ಪಶು ಹಿಂಸೆ ಮಾಡುವಂತ ಯಾಗ ಇಲ್ಲ. ಹಾಗಾದ್ರೆ ಚಾತುರ್ಮಾಸ್ಯ ಯಾಗದಲ್ಲಿ ಹಿಂಸೆ ನಡೀತು, ಆದ್ರೂ ಅದು ಮೋಕ್ಷಕ್ಕೆ ಕಾರಣ ಆಗತ್ತೆ. ಯಾಕಂದ್ರೆ ಸುಕೃತಂ ಅಕ್ಷಯಂ ಅಂತ ಹೇಳಿದಾರಲ್ಲ ಈ ವಾಕ್ಯದಲ್ಲೇ. ಅಂದ್ರೆ ಅವನಿಗೆ ಸಿಗೋಂತ ಪುಣ್ಯ ಅದು ಅನಂತ ಪುಣ್ಯ, ಅಂದ್ರೆ ಅವ್ನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ತಾತ್ಪರ್ಯ. ಹಾಗಾದ್ರೆ ಪಶು ಹಿಂಸೆ ಮಾಡಿದ್ರು ಅವ್ನು ಮೋಕ್ಷಕ್ಕೆ ಹೋಗ್ತಾರೆ ಅಂತಿದ್ಮೇಲೆ ಜೈನರು ಹೇಗೆ ಹೇಳ್ತಾರೆ ಅಹಿಂಸೆನೇ ಧರ್ಮ? ಹಾಗೇನಿಲ್ಲ. ಯಾಗದಲ್ಲಿ ಪಶು ಬಲಿ ಕೊಡ್ತಾರೆ, ಏನು ಸ್ವರ್ಗಕ್ಕೆ ಹೋಗಲ್ವ, ಮೋಕ್ಷಕ್ಕೆ ಹೋಗಲ್ವ? ಹೋಗ್ತಾರೆ. ಹಾಗಾದ್ರೆ ಅಹಿಂಸಾ ಹಿ ಪರಮೋ ಧರ್ಮ, ಅಹಿಂಸೆನೇ ಪರಮ ಧರ್ಮ ನೀವ್ ಹೇಗೆ ಹೇಳ್ತೀರಿ ಅಂತ ಜೈನ ಮತದ ಮೇಲೆ ಆಕ್ಷೇಪ ಮಾಡೋದು ಒಟ್ಟು ಸಾರ. ಅವಾಗ ಇವ್ರು ಹೇಳ್ತಾರೆ, ನಿಜ ಚಾತುರ್ಮಾಸ್ಯ ಯಾಗದಲ್ಲಿ ಇಲ್ಲ ಈ ತರ. ಆದ್ರೆ ವರುಣ ಪ್ರಘಾಸ ಅಂತ 2ನೇದಿದೆಯಲ್ಲ ಚಾತುರ್ಮಾಸ್ಯ ಯಾಗದಲ್ಲಿ, ಅಲ್ಲಿ ಕೆಲವರು ಪಶು ಹಿಂಸೆಯನ್ನ ಅನುಷ್ಠಾನ ಮಾಡ್ತಾರೆ. ಕೆಲವರು ಯಾಗದಲ್ಲಿ ಪಶು ಬಲಿ ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ಮೇಷಿ ರೂಪ ಪಶು ಹಿಂಸಾ ಸದ್ಭಾವ, ಅವೆಲ್ಲ ಮೇಷ ರಾಶಿ ಅಂತ ಹೇಳ್ತೀವಲ್ಲ
ಆ ಮೇಷ ಏನಿದೆ, ಮೇಷ ಮತ್ತೆ ಮೇಷಿ ಅಂದ್ರೆ ಗಂಡು ಮತ್ತೆ ಹೆಣ್ಣು, ಮೇಷಿ ರೂಪ ಎರಡು ಪಶುಗಳ ಹಿಂಸೆ ಆ ಯಾಗದಲ್ಲಿ ನಡೆಯುತ್ತೆ ಅಂತ ಹೇಳಿ ಯಾರು ಆ ಯಾಗದಲ್ಲಿ ಅನುಷ್ಠಾನ ಮಾಡ್ತಾರೆ ಅವರ ಪ್ರಕಾರ ಆ ಯಾಗ ಹಿಂಸಾತ್ಮಕ ಆಯ್ತು. ಯಾಕೆ ಪಶು ಹಿಂಸೆ ಆಗತ್ತಲ್ಲ ಅಲ್ಲಿ. ಆದ್ರೆ ಅಂತ ಯಾಗ ಮಾಡಿದವನು ಮೋಕ್ಷ ಸಿಗತ್ತೆ. ಯಾಕೆ ವೇದ ಹೇಳ್ತಾ ಇದೆಯಲ್ಲ, ಸುಕೃತಂ ಅಕ್ಷಯಂ ಫಲಂ ಭವತಿ ಅಂತ ವೇದನೆ ಹೇಳ್ತಾ ಇದೆ. ಹಾಗಾಗಿ ಹಿಂಸಾಯಾಹ ಮೋಕ್ಷ ಹೇತುತ್ವಂ ನ ಅಂತ ಹೇಳಿ ಹೇಳ್ತೀರಿ. ಹಿಂಸೆ ಮಾಡೋದ್ರಿಂದ ಒಬ್ಬ ಮೋಕ್ಷಕ್ಕೆ ಹೋಗಲ್ಲ ಅಂತ ನೀವ್ ಹೇಗ್ ಸಮರ್ಥನೆ ಮಾಡ್ತೀರಿ? ಆ ರೀತಿ ಹೇಳೋದು ತಪ್ಪು. ಹಾಗಾಗಿ ಯಾರಾದ್ರೂ ಈ ತರ ಚಾತುರ್ಮಾಸ್ಯ ಕಾಲದ ಈ ಯಾಗದಲ್ಲಿ ಪಶು ಹಿಂಸೆಯನ್ನ ಮಾಡ್ತಾನೋ ಅವನು ನಿಮಗೆ ಆಕ್ಷೇಪ ಮಾಡಿದ್ರೆ ವೇದ ಪ್ರಮಾಣ ಇಟ್ಕೊಂಡು ಅವನಿಗೆ ನೀವೇನು ಉತ್ತರ ಕೊಡ್ತೀರಿ? ಅವನಿಗೆ ನೀವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೊನೆಗೆ ಅಯುಕ್ತಮೇವ ಜೈನಾನ ಮೋಕ್ಷ ಸಾಧನಂ. ಹಾಗಾಗಿ ಈ ಜಿನನ ಅನುಯಾಯಿಗಳೇನಿದ್ದಾರೆ ಜೈನರು, ಅವರು ಮೋಕ್ಷ ಏನ್ ಹೇಳ್ತಾರೆ ಆ ಮೋಕ್ಷ ನಮಗೆ ಸಮ್ಮತ ಅಲ್ಲ. ಹಾಗೆ ಮೋಕ್ಷ ಪಡಿಲಿಕ್ಕೆ ಬೇಕಾದ ಸಾಧನಗಳನ್ನೇನ್ ಹೇಳ್ತಾರೆ ಅದು ಕೂಡ ನಮಗೆ ಸಮ್ಮತ ಅಲ್ಲ. ಅವ್ರು ಹೇಳೋ ಮೋಕ್ಷನೂ ಸರಿ ಇಲ್ಲ, ಆ ಮೋಕ್ಷಕ್ಕೆ ಬೇಕಾದ ಸಾಧನಗಳು ಸರಿ ಇಲ್ಲ. ಇಲ್ಲಿ ಖಂಡನೆ ಬಂದಿದ್ದು ಮೋಕ್ಷ ಸಾಧನ ಬಗ್ಗೆ. ಯಾಕಂದ್ರೆ ಮೋಕ್ಷ ಹೋಗ್ತಾರೆ, ಚಾರ್ವಾಕರ ತರ ತೀರಾ ನಾಸ್ತಿಕರಲ್ಲ, ಮೋಕ್ಷ ಅಂತ ಒಂದು ಒಪ್ಪಿದರ್ತಾನೆ ಅಂತ. ಆದ್ರೆ ಮೋಕ್ಷ ಅಂತ ಒಪ್ಪಿದ್ರು ಅವೈದಿಕರವರು, ಅವರು ಆ ಮೋಕ್ಷಕ್ಕೆ ಸಾಧನವನ್ನ ಸರಿಯಾಗಿ ಹೇಳಲಿಲ್ಲ ಅಂತ ಅವರನ್ನ ಇಲ್ಲಿಗೆ ಖಂಡನೆ ಮಾಡಿ ಮುಕ್ತಾಯ ಮಾಡಿದ್ರು. ಇದರಲ್ಲಿ ಇನ್ನೂ ಕೆಲವು ಅಂಶ ಇದೆ. ಆ ಅಂಶವನ್ನ ಹೇಳಿದ್ರೆ ಆಗ ಇಡೀ ಈ ಜೈನ ಮತದ ವಿಮರ್ಶೆ ಮುಕ್ತಾಯ ಆಗತ್ತೆ, ಬೌದ್ಧ ಮತ ವಿಮರ್ಶೆಗೆ ಹೋಗ್ಬೋದು. ಅಂತೂ ಸುಧಾ ಪಂಕ್ತಿಯಲ್ಲೇ ನಾವು ನೋಡಾಗಿದೆ. ಕೆಲವು ಟಿಪ್ಪಣಿಗಳಲ್ಲಿ ಎಲ್ಲಾದ್ರೂ ಇನ್ನೂ ವಿಶೇಷ ವಿಚಾರ ಇದ್ರೆ ಅದನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ.